ಇದು ಕಾವಿ ರೂಮು. 1ನೇ ತಾರೀಕು ಮೊಟ್ಟೆ ಕುಣಿಸಿದೆ, ಮರಿ ಆಗಿದೆ. ಸೌಂಡ್ ಬರ್ತಾಯಿತ್ತು, ಎಷ್ಟಾಗಿದೆ ಏನೋ ಅಂತ ಗೊತ್ತಿಲ್ಲ. 3 ಕೋಳಿ ಕುಣಿಸಿದೆ, ಕಾವು ಜಾಸ್ತಿ ಬಂದಿರಲಿಲ್ಲ ಅಂದ್ಬಿಟ್ಟು. ಸ್ವಲ್ಪ ಈ ಕೋಳಿ ತುಂಬ ರ್ಯಾಶ್ ಇದು. ಮರಿಗಳು ಅಂದರೆ ಇದಕ್ಕೆ ತುಂಬ ಇಷ್ಟ. ಎಷ್ಟಾಗಿದೆ ಗೊತ್ತಿಲ್ಲ. ಏಯ್ ಸುಮ್ಮನಿರೆ. ಮರಿ ಅಂದರೆ ಇದಕ್ಕೆ ತುಂಬ ಇಷ್ಟ. ಸುಮ್ಮನೆ ಜಾಸ್ತಿ ಮೊಟ್ಟೆಗಳಿರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮೊಟ್ಟೆಗಳನ್ನೇ ಕೊಟ್ಟಿಸಿದೆ. ಇನ್ನೂ 2 ಮೊಟ್ಟೆ ಹೊಡೆದಿದೆ. ಇಲ್ಲಿ ನೋಡಿ, ಹೊಡೆದಿದೆ. ಮರಿ ಆಗಬೇಕು. ಇದು ಮಧ್ಯಾಹ್ನ ಮೇಲೆ ಆಗುತ್ತೆ ಮರಿ. ಇದೂ ಹೊಡೆದಿದೆ ನೋಡಿ. ಇದೆಲ್ಲ ಮಧ್ಯಾಹ್ನ ಮೇಲೆ ಆಗುತ್ತೆ. 2, 3, 5 ಇದು ಒಳ ಮೊಟ್ಟೆ ಇದೆ. ಈ ಮೊಟ್ಟೆಗಳನ್ನ ಮರಿಗಳಿಗೆ ಪುಡಿ ಮಾಡಿ ಹಾಕಬೇಕು. ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಆಮೇಲೆ ಹಾಕ್ಬೇಕು ಇದನ್ನು ಮರಿ ಕೆಳಗಡೆ ಇಳಿಸಿದ್ಮೇಲೆ. ಈ ಕೋಳಿ ಇದನ್ನು ಚೆನ್ನಾಗಿ ಮಾಡಿದೆ. ಮೊಟ್ಟೆಗಳು ಎಲ್ಲ ಆಗಿದೆ ಇದರಲ್ಲಿ. 8 ಮರಿ ಆಗಿದೆ. 8ಕ್ಕೆ 8 ಆಗಿದೆ, ಏನೂ ತೊಂದರೆ ಇಲ್ಲ. ಮರಿಗಳು ತುಂಬ ಚೆನ್ನಾಗಿದೆ ನೋಡಿ. ಮರಿಗಳು ಏನು ಸೈಜ್ ಆಗಿದೆ ಅಂದರೆ ನಾವು ದೊಡ್ಡ ಮೊಟ್ಟೆನೇ ಇಡಬೇಕು, ಸಣ್ಣ ಮೊಟ್ಟೆಗಳನ್ನ ಇಡಬಾರ್ದು. ಪಾವುಗೋಳಿ ಮೊಟ್ಟೆ ಅಂತೀವಿ, ಕನ್ಗೋಳಿ ಮೊಟ್ಟೆ, ಇವನ್ನ ಇಡಬಾರ್ದು. ಮರಿಗಳು ಹೆವಿ ಸೈಜ್ ಬರಬೇಕು. ಚೆನ್ನಾಗಿದ್ದರೆ ಮರಿಗಳು ಆರೋಗ್ಯವಾಗಿರ್ತವೆ, ಮೊಟ್ಟೆ ದಪ್ಪಕ್ಕಿದ್ದಷ್ಟು. ಇಲ್ಲಿ ನೋಡಿ ಹಿಂಗಿದೆ ಮರಿಗಳು ನಮ್ಮದು. ಇದೆಲ್ಲ 2 ವರ್ಷ 3 ವರ್ಷದ್ದು ಕೋಳಿ ಮೊಟ್ಟೆಗಳಿದ್ದರೆ ತುಂಬ ಚೆನ್ನಾಗಿ ಮರಿಗಳು ಸೈಜ್ ಬರುತ್ತೆ. ಮತ್ತು ಇವು ಬೇಗನೂ ದಪ್ಪ ಆಯಿತು ಮರಿಗಳು. ಅದಕ್ಕೆಲ್ಲ ಮಸ್ಕಿನ ಜೋಳದ ನುಚ್ಚೆ ಕೊಡೋದು ತಾಯಿಗಳಿಗೆ. ಹಿಂಗಾಗಿ ಬಿಟ್ಬಿಟ್ಟಿರ್ತೀವಿ ನೀರು ಮತ್ತು ಇದನ್ನು. ಅವು ಬೇಕಾದಾಗ ಮೇಯ್ಕೊಂಡು ಇದು ಇಷ್ಟ ಆಗಿದೆ ನೋಡಿ. ಅರ್ಗತ್ತಾಗಿದೆ ತಗೊಂಡು ಮರಿ, ಅರ್ಗತ್ ಮರಿ ನೋಡಿ ಎಷ್ಟು ಚೆನ್ನಾಗಿದೆ ಮರಿ. ಅದು ಎಷ್ಟಪ್ಪ ಇದೆ ನೋಡಿ ಮರಿ. ಇದು ಇದರಲ್ಲಿ ಚಳಿ ಜಾಸ್ತಿ ಇದೆ. ಗಡಗಡ ನಡುಗಿಸ್ತಾ ಇದೆ ಚಳಿ. ನಮ್ಮದು ತೋಟದೊಳಗಡೆ ಇರೋದು ಫಾರಮ್ಮು. ಸುತ್ತ ನೀರು ಹಾಯಿಸ್ತಾ ಇರ್ತಾರಲ್ಲ, ಅದರಿಂದ ಸ್ವಲ್ಪ ಚಳಿ ಜಾಸ್ತಿ ಇಲ್ಲಿ. ಅದರಿಂದ ನಂಗೆ ಸ್ವಲ್ಪ ಚಳಿ ಹಿಂಸೆ ಇಲ್ಲಿ. 4, 2, 6 9 ಮೊಟ್ಟೆಲಿ 6 ಆಗಿದೆ. ಇನ್ನು ಹೊಡೆದಿದೆ ನೋಡಿ ಮರಿ ಇದರಲ್ಲಿ. ಇದೆಲ್ಲ ಮಧ್ಯಾಹ್ನ ಮೇಲೆ ಆಗುತ್ತೆ, ಮರಿಗಳು. ಒಂದೊಂದು ಸ್ವಲ್ಪ ಲೇಟಾಗಿ ಕಾವು ತಗೊಂಡಿರೋದ್ರಿಂದ ಇವು ಒಂದು ಸಂಜೆ ಮೇಲೆ ಹೊಡೆಯುತ್ತೆ ಒಂದೊಂದು ಮರಿಗಳು. ಇದರಲ್ಲಿ ನೋಡಿ ಈ ಮರಿ ಇದೆ. 4, 2, 6 ಮರಿ ಆಗಿದೆ. ಇನ್ನೂ 3 ಮೊಟ್ಟೆ ಹೊಡೆಯುತ್ತೆ ಸಂಜೆ ಅಷ್ಟರಲ್ಲಿ. ಇದು ಈಗ ಆಗಿರೋದು, ಈಗ ಬೆಳಿಗ್ಗೆ ಮೊಟ್ಟೆ ಹೊಡೆದಿರೋದು. ಅದರಿಂದ ಇವು ಸ್ವಲ್ಪ ರೆಕ್ಕೆ ಇನ್ನೂ ಬಲ್ತಿರಲ್ಲ ಮರಿ. ಇವೆಲ್ಲ ರಾತ್ರಿ ಆಗಿರುತ್ತಿದೆ ಅಲ್ಲ, ಡಿಸ್ಟರ್ಬ್ ಮಾಡಬಾರ್ದು. ಈಗ ಕೋಳಿ ಜೊತೆನೇ ಕಾವು ಚೆನ್ನಾಗಿ ಇರಬೇಕು ಮರಿಗಳು. ಸಂಜೆ ಇದನ್ನು ಒಂದು ಕ್ರೇಟಲ್ಲಿ ಹಾಕಿಟ್ಬಿಡ್ಬೇಕು ಇವನ್ನು ಮರಿಗಳನ್ನ. ಇದು 3 ಕೋಳಿಗಳನ್ನೂ ಒಂದೇ ಬಿಡಲ್ಲ ಈಗ ಮರಿಗಳನ್ನ. ಯಾವುದಾದ್ರೂ ಒಂದು ಕೋಳಿಗೆ ಬಿಡ್ತೀನಿ ಇದನ್ನು. ಏನಕ್ಕೆ ಅಂದರೆ ಎಲ್ಲ ಜೊತೆನೂ ಸುತ್ತುತ್ತವೆ ಮರಿಗಳು. ಯಾವ ಕೋಳಿ ಯಾವತ್ತು ಮರಿ ಅಂತಲೇ ಗೊತ್ತಾಗ್ದೇ ಕಚ್ಚು ಇದು ಮಾಡ್ತವೆ. ಈ ಕೋಳಿ ರ್ಯಾಶ್ ಆಗಿದೆ, ಇದಕ್ಕೆ ಬಿಡಬೇಕು ಈ ಮರಿಗಳನ್ನ. ಸಂಜೆ ಚೇಂಜ್ ಮಾಡ್ಕೋತೀನಿ ಮರಿಗಳನ್ನ. ಒಂದು 25 ಮರಿ ಅಷ್ಟು ಆಗುತ್ತೆ ಈಗ, ಏನು ತೊಂದರೆ ಇಲ್ಲ. ಮೊಟ್ಟೆಗಳು ಇರಲಿಲ್ಲ ಮತ್ತು ಕಾವಿಗಳಿಗಳು ಇರಲಿಲ್ಲ, ಅದರಿಂದ ಬರೀ 3 ಕುಣಿಸಿದೆ. ಇಲ್ಲಿದೆ ನೋಡಿ, ಇದು ಮೊನ್ನೆ ಕುಣಿಸಿರೋದು. ನಿನ್ನೆ 20ನೇ ತಾರೀಕು ಕುಣಿಸಿರೋದು. ಇದು 2 ಇದೆ. ಅವೇನು ಜಾಸ್ತಿ ಈ ಚಳಿಗಾಲದಲ್ಲಿ ಜಾಸ್ತಿ ಕೋಳಿಗಳನ್ನ ಇದು ಮಾಡ್ತಾರಲ್ಲ, ಕೋಳಿ ಕಾವಿಗೆ ಸ್ವಲ್ಪ ಕಮ್ಮಿ ಬರೋದೀಗ. ಅದರಿಂದ 2, 3 ಅಷ್ಟೇ ಕುಣಿಸಿರೋದೀಗ. ಇನ್ನೂ ಒಂದು 15 ದಿವಸ ಬಿಟ್ಟರೆ ಒಂದು 40 ಗಂಟೆ ಬಂದುಬಿಡುತ್ತೆ ಕಾವಿಗೆ. ಆಗ ಸ್ವಲ್ಪ ಜಾಸ್ತಿ ಕುಣಿಸ್ಕೋಬೇಕು. ಇದು ಬರೀ ಕಾವಿ ರೂಮು ಮತ್ತು ಈ ಭತ್ತ ಮತ್ತು ರಾಗಿ ಏನಾದರೂ ಇಡ್ತೀವಲ್ಲ, ಅದಕ್ಕೆ ಮಾತ್ರ ಇಟ್ಕೊಂಡಿರೋದು. ಇಲಿಗಳ ಕಾಟ ಜಾಸ್ತಿ ಇಲ್ಲಿ. ಭತ್ತದ ನುಚ್ಚುಗಳು ವೇಸ್ಟು ಎಲ್ಲ ನೀರು ರೂಮಲ್ಲಿ ಇಟ್ಕೊಂಡಿರ್ತೀನಿ. ಇದು ಕೋಳಿ ನೈಟ್ ಟೈಮ್ ಸ್ಟೇ ಆಗೋಕ್ಕೆ ಈ ರೂಮು.
ಈ ಮೊಟ್ಟೆ ಹೊಡೆದಿರೋದೆಲ್ಲನೂ ನಾನು ಆಮೇಲೆ ಮರಿಗಳಿಗೆ ಬಿಟ್ಬಿಡ್ತೀನಿ. ಸದ್ಯಕ್ಕೆ ಈ ಒಳಗಡೆ ಇದೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಎತ್ತಾಕ್ತಾಯಿದ್ದೀನಿ ಅಷ್ಟೇ. ಇದಿಲ್ಲೇ ಬಿಟ್ಟಿರ್ತೀನಿ. ಮರಿಗಳು ಹೊರಗಡೆ ಇಳಿಸಿದ್ಮೇಲೆ ಇವನ್ನ ಹಾಕಿದ್ರೆ ತಿನ್ನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.